ಅಮ್ಮ ಒಂದು ಕಡೆ ತವ ಮುಂದೆ ನಿಂತು ಬಿಸಿ ಬಿಸಿಯಾಗಿ ಫಿಶ್ ಫ್ರೈ ಎಲ್ಲ ಮಾಡ್ತಾ ಇದ್ದಾರೆ. ಮಗ ಇಲ್ಲಿ ನಾಳೆ ಎಕ್ಸಾಮ್ ಆದರೂ ಕೂಡ ಮನೆಗೆ ಹೋಗದೆ ಸೊ ಅಮ್ಮ ಜೊತೆನೇ ಸ್ವಲ್ಪ ಹೆಲ್ಪ್ ಮಾಡಿ ಅವರು ಒಂದು ಸ್ವಲ್ಪ ಏನೋ ಪುಸ್ತಕ ತಗೊಂಡು ಒಂದು ಚಿಕ್ಕ ಲೈಟ್ ಕೆಳಗೆ ಓದ್ತಾ ಇದ್ದಾರೆ. ಇದನ್ನು ನೋಡಿ ನಮ್ಗೆ ತುಂಬಾ ಬೇಜಾರಾಗುತ್ತೆ. ಬಟ್ ಅದನ್ನು ಇಲ್ಲ ಬಿಟ್ಕೊಡ್ತೇನೆ ನಮ್ಮ ಲೈಫಲ್ಲಿ ಯಾರು ಮಾಡಬೇಕು ಅನ್ನೋದು ಒಂದು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರಲ್ಲ, ತುಂಬಾನೇ ಒಂಥರ ಇನ್ಸ್ಪಿರೇಷನ್ ಆಯಿತು. ಲೈಫಲ್ಲಿ ತುಂಬ ಸ್ಟ್ರೆಸ್ಸು ಅದು ಇದು ಅಂತ ಏನೇನೋ ಹೇಳ್ತಾ ಇರ್ತೀವಿ, ಇವ್ರಿಗಿಲ್ದೇ ಇರೋ ಸ್ಟ್ರೆಸ್ಸಾ. ಸೊ ಒಂದೊಂದು ಸೆಕೆಂಡು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಸೊ ಅದಷ್ಟು ಎಂಜಾಯ್ ಮಾಡಿ. ಈ ಥರ ನಾವು ತವಾ ಫಿಶ್ ಫ್ರೈ ಕೂಡ ಆರ್ಡರ್ ಮಾಡಿದ್ದೀವಿ. ಸೊ ಬಿಸಿ ಬಿಸಿ ಸ್ಲೈಸ್ ಫ್ರೈ ಮತ್ತು ಪ್ರಾನ್ಸ್ ಫ್ರೈ, ಜಿಲೇಬಿ ಫಿಶ್ ಎಲ್ಲ ಆರ್ಡರ್ ಮಾಡಿದ್ದೀವಿ. ಸೊ ಬನ್ನಿ ಫಿಶ್ ತಿನ್ನೋಣ. ಸೊ ಬಿಸಿ ಬಿಸಿ ಫಿಶ್ ಇದೆ, ಹೀಗೆ ಟ್ರೈ ಮಾಡೋಣ. ಅಪ್ಪ ಒಳ್ಳೆ ಮಸಾಲ ಇದೆ, ಒಳ್ಳೆ ಚಟ್ನಿ ಅಂತಲೇ ಹೇಳಬೇಕು. ಒಳ್ಳೆ ಮಸಾಲ ಹಾಕಿದ್ದಾರೆ. ಹಾಗೆ ಪ್ರಾನ್ಸ್ ಫ್ರೈ ಕೂಡ ಇದೆ. ಸೊ ಪ್ರಾನ್ಸ್ ಕೂಡ ಹಂಗೆ ಟ್ರೈ ಮಾಡಿಬಿಟ್ಟು ರೈಟಾಗಿ ಆ ಚಟ್ನಿನೇ ಆ್ಯಕ್ಚುಲಿ ಒಂದು ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ಅನ್ಸುತ್ತೆ. ಒಳ್ಳೆ ಪ್ರಾನ್ಸ್ ಫ್ರೈಯು, ಒಳ್ಳೆ ಮೀನು ಫ್ರೈಯು, ಜೊತೆಗೆ ಈರುಳ್ಳಿ, ಸೂಪರ್ ಗೈಸ್. ಅಮ್ಮ ಮನೇಲಿ ಮಾಡ್ತಾರಲ್ಲ ಆ ಥರ ಒಂದು ಟೇಸ್ಟ್ ಕೊಡ್ತಾ ಇದ್ದಾರೆ. ಹಾಗೆ ಬಿಸಿ ಬಿಸಿ ಜಿಲೇಬಿ ಫಿಶ್ ಕೂಡ ಕೊಡ್ತಾ ಇದ್ದಾರೆ. ಜಸ್ಟ್ ಆ್ಯಕ್ಚುಲಿ ನೋಡ್ರೆ 70 ರೂಪೀಸ್ಗೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳಬೇಕು. ಬಿಸಿ ಬಿಸಿ ಹಂಗೆ ನೋಡೋಕೆ ಒಳ್ಳೆ ಫ್ರೈ ಮಾಡಿದ್ದಾರೆ ಜಿಲೇಬಿ ಫಿಶ್ನ. ಹಂಗೆ ಟ್ರೈ ಮಾಡೋಣ. ಹೋಗಿ ಆಚೆ ಹೋಗ್ತಾ ಇದೆ ಅಂತಲೇ ಹೇಳಬೇಕು. ಸೊ ನಾನು ಹೇಳಿದ್ನಲ್ಲ, ಒಳ್ಳೆ ಖಾರ ಇದೆ, ಒಳ್ಳೆ ಕ್ವಾಲಿಟಿ ತವಾ ಫ್ರೈ ಅಂತಲೇ ಹೇಳಬೇಕು. ಖಂಡಿತ ಇಂಥವ್ರಿಗೆಲ್ಲ ಜಾಸ್ತಿ ಮಂದಿ ಆಚೆ ಬಂದು ಸಪೋರ್ಟ್ ಮಾಡಬೇಕಂತ ಅನ್ಸುತ್ತೆ. ಸೊ ಡೆಫಿನೆಟ್ಲಿ ನೀವು ಕೂಡ ಈ ಕಡೆ ಬಂದರೆ ಸಪೋರ್ಟ್ ಮಾಡಲೇಬೇಕು. ಡಿಸ್ಕ್ರಿಪ್ಷನಲ್ಲಿ ಇವ್ರ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಇವ್ರಿಗೂ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಡೂ ವಾಟ್ ಇಲ್ಲ. ಬಾಯ್.